ಇವತ್ತು ನಾನು ನಿಮಗೊಂದು ಹಸ್ತದ ಒಂದು ಇದನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವ ಥರ ಇದೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಜೀವನ ರೇಖೆ ನೋಡಿ ಇವ್ರದ್ದು ಭಾಳಷ್ಟು ಸ್ಪಷ್ಟವಾಗಿದೆ. ಸೊ ಎಲ್ಲೂ ಈ ರೀತಿ ಗ್ರೋತ್ ಲೈನ್ಸು ತುಂಬ ಚೆನ್ನಾಗಿ ಬಂದಿದೆ. ಆದರೆ ಏನಾಯಿತು, ರಾಹು ರೇಖೆಗಳು ಕಟ್ ಮಾಡಿದೆ. ಕಟ್ ಮಾಡ್ತಿದ್ರೆ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ ಅಂತ ಹೇಳ್ತೀವಿ. ಹಾಗೆಯೇ ಜಾಬಲ್ಲಿ ಭಾಳಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ತೀವಿ. ಈ ರೀತಿ ರಾಹು ರೇಖೆಗಳು ಜೀವನ ರೇಖೆನ ಗ್ರೋತ್ ಲೈನ್ಸ್ನ ಕಟ್ ಮಾಡಬಾರ್ದು ಅಂತಲೇ ಹೇಳೋದು. ಹಾಗೆಯೇ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಲಕ್ ಲೈನ್ ಬಂತು, ವಿದೇಶಿ ಯಾತ್ರೆ ಮಾಡ್ತಾರೆ ಅಂತ ಹೇಳ್ತೀವಿ. ಬಟ್ ಅದರಲ್ಲಿ ಅವ್ರು ಸಕ್ಸಸ್ ಕಾಣೋದಿಲ್ಲ. ಹೋಗ್ಬಿಟ್ಟು ಬರ್ಬೋದು ಅಷ್ಟೇ. ಅಲ್ಲಿಂದ ಅವ್ರು ಏನು ಅರ್ನಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಲಕ್ ಲೈನು ಅಲ್ಲಿ ಕಟ್ಟಾಗಿ ಜಾಯಿಂಟ್ ಆಗಿದೆ. ಈ ರೀತಿ ಕಟ್ಟಾಗಿ ಜಾಯಿಂಟ್ ಆದರೆ ಏನು ಅಂತ ಲಾಭ ಕೊಡೋದಿಲ್ಲ ಅಂತಲೇ ಹೇಳ್ತೀವಿ. ಭಾಳಷ್ಟು ಶ್ರಮ ಪಡ್ತಿರ್ತಾರೆ. ಬಟ್ ಇಲ್ಲೊಂದು ಬಾಕ್ಸ್ ಬಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ಈ ಬಾಕ್ಸ್ ಏನಾಗುತ್ತಪ್ಪ ಅಂತಂದರೆ, ಒಂದು 35ರಿಂದ 40 ವರ್ಷ ಆ ಟೈಮಲ್ಲಿ ಅವ್ರಿಗೆ ಗ್ರೋತ್ ಕಾಣಿಸ್ಕೊಳುತ್ತೆ. ಅಂದರೆ ಜಾಬಲ್ಲಿ ಸಕ್ಸಸ್ ಕಾಣೋದಿರ್ಬೋದು ಅಥವಾ ಪ್ರಮೋಷನ್ಸ್ ಬರೋದಿರ್ಬೋದು. ಇದು ಏನಿದೆಯಲ್ಲ ಬಾಕ್ಸು, ಅದು ಅನುಕೂಲ ಮಾಡಿಕೊಡುತ್ತೆ. ಬಟ್ ಇಲ್ಲೂ ಕೂಡ ಲಕ್ ಲೈನನ್ನು ಕೆಲವು ರೇಖೆಗಳು ಕಟ್ ಮಾಡೋಕ್ಕೆ ಬಂದಿದೆ, ಅದು ಕಟ್ ಮಾಡಿಲ್ಲ. ಮತ್ತು ಗ್ರೋತ್ ಲೈನ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಸೊ ಇವ್ರದ್ದು ಲಾಂಗ್ ಲೈಫ್ ಅಂತಲೇ ಹೇಳ್ಬೋದು. ಸೊ ಪ್ರಗತಿ ರೇಖೆಗಳು ತುಂಬ ಚೆನ್ನಾಗಿದ್ದಾವೆ. ಹಾಗೆಯೇ ಗುರು ಪರ್ವತದ ಮೇಲೆ ಒಂದು 8 ಮಾರ್ಕ್ ಬಂದಿದೆ. ಬಟ್ ಗುರು ಪರ್ವತ ಉಬ್ಬಿಲ್ಲ. ಹಾಗಿದ್ದಾಗ ಅವ್ರಿಗೆ ರಿಮಾರ್ಕ್ ಎಲ್ಲೂ ಅವ್ರಿಗೆ ಇದು ಸಿಗಲ್ಲ. ಇವ್ರನ್ನ ಯಾರೂ ಗುರ್ತಿಡಿಯಲ್ಲ. ಮೈಂಡ್ ಲೈನ್ ಕೂಡ ನೋಡಿ ಟಚ್ ಆಯಿತು ಅಲ್ಲಿಗೆ. ಸೊ ಹಾರ್ಟ್ ಲೈನ್ ಕೂಡ ನೇರವಾಗಿ ಬಂದಿದೆ. ಆ ಥರ ಇದ್ದರೂ ಕೂಡ ಏನು ಅಂತ ಲಾಭವನ್ನು ಅವ್ರಿಗೆ ಕೊಟ್ಟಿಲ್ಲ. ಸನ್ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಸನ್ ಲೈನ್ ಕೂಡ ಕುಜ ಪರ್ವತಕ್ಕೆ ಹೊಂದಿದೆ. ಸೊ ಈ ರೀತಿಯಾಗಿ 3-4 ಲಕ್ ಲೈನ್ ಕೂಡ ಇದ್ರೂ ಇವರಿಗೆ ಸ್ವಲ್ಪ ಈಗ ಭಾಳಷ್ಟು ಬಾಧೆ ಪಡ್ತಾ ಇದ್ದಾರೆ ಅಂತ ಹೇಳಿದರು. ಸೊ 30ನೇ ವರ್ಷ ಇವ್ರಿಗೀಗ. ಒಂದು 35ರಿಂದ 40 ವರ್ಷ ಆದಾಗ ಖಂಡಿತ